ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನೆಡೆಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನುಡು ನುಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಕರುಣಾ ಸಂಧಿ ಮುಗಿದಿದೆ. ಪೂರ್ತಿಯ ಸಂಧಿಯನ್ನು ಸಾರವನ್ನು ಹೇಳ್ತೇನೆ. ಶ್ರವಣ ಮನಕಾನಂದವೇವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿಹ ಪರಂಗಳಲ್ಲಿತ್ತು ಸಲಹುವುದು. ಭುವನ ಪಾವನ ನೆನೆಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವೆಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಕರುಣಾಸಂಧಿಯ ಪ್ರಾರಂಭದಲ್ಲೇ ಹೇಳ್ತಾರೆ, ಪರಮಾತ್ಮನ ಮಹಿಮೆ ಕೇಳುವುದೇ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ, ಮಂಗಲವನ್ನುಂಟು ಮಾಡುತ್ತೆ, ಮತ್ತು ಸಂಸಾರದಲ್ಲಿರುವಂತಹ ದುಃಖಗಳನ್ನೆಲ್ಲ ಕಳೆದು ಹಾಕುತ್ತೆ. ಇಹದಲ್ಲಿಯೂ ಭೋಗಗಳನ್ನು, ಪರದಲ್ಲಿಯೂ ಭೋಗಗಳನ್ನು ಕೊಡುತ್ತೆ. ಜಗತ್ತಿಗೆ ಮಂಗಲಕರನಾಗಿರುವಂತಹ ಪರಮಾತ್ಮ ಅವನ ಕಥೆಯ, ಲಕ್ಷ್ಮೀಪತಿ ಆಗಿರುವಂತಹ ಅವನ ಕಥೆಯನ್ನು, ಮಂಗಲಕರವಾದ ಅವನ ಕಥೆಯನ್ನು ಭಗವದ್ಭಕ್ತರು ಉತ್ಸಾಹದಿಂದ, ಭಕ್ತಿಯಿಂದ, ಏಕಾಗ್ರ ಮನಸ್ಸಿನಿಂದ ಕೇಳಬೇಕು, ಕಿವಿಗೊಟ್ಟು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಮಳೆಯ ನೀರೋಣಿಯಲು ಬರಿಯಲು ಬಳಸರೂರೊಳಗಿದ್ದ ಜನರ ಜಲವು ಹೆದ್ದರ ಗೂಡೆ ಮಜ್ಜನ ಪಾನಗೈದ ಪರೋ. ಕಲುಷ ವಚನಗಳಾದಡೆಯು ಬಾಂಬುಳೆಯ ಪೆತ್ತನ ಪಾದ ಮಹಿಮಾ ಜಲದಿ ಪೊಕ್ಕುದರಿಂದೆ ಮಾಂಡ ಪರೇ ಮಹೀಸುರರು. ಮಳೆಯ ನೀರು ಓಣಿಯಲ್ಲಿ, ಮೋಡದಿಂದ ಬಿದ್ದ ಮಳೆಯ ನೀರು ಓಣಿಯಲ್ಲಿ ಊರೊಳಗಿನ ಸಣ್ಣ ಬೀದಿಗಳಲ್ಲಿ ಹರಿತಿದ್ದರೆ ಊರಿನ ಜನರು ಅದನ್ನು ಉಪಯೋಗಿಸೋದಿಲ್ಲ. ಅದೇ ನೀರು ಮಹಾನದಿಯಾದರೆ, ಹೆದ್ದೊರೆಗೂಡೆ ಅಂದರೆ ಮಹಾನದಿಯಾದರೆ ಅಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡ್ತಾರೆ. ಇದು ಕನ್ನಡದ ಭಾಷೆಯಲ್ಲಿದ್ದರೂ ಕಲುಷ ವಚನಗಳು ಅಂದರೆ ಪ್ರಾಕೃತ ಭಾಷೆಯಲ್ಲಿದ್ದರೂ ಬಾಂಬೊಳೆಯ ಪೆತ್ತನ ಭಾಗೀರಥಿ ಜನಕನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಹೇಳುವುದರಿಂದ ಎಲ್ಲರೂ ಅದನ್ನು ಕೇಳ್ತಾರೆ ಅಂತ ಹೇಳ್ತಾರೆ, ಎಲ್ಲರೂ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರುತಿತತಿಗಳಿಗಭಿಮಾನಿ ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಪ್ರತಿಹತ ಮಹೇಶ್ವರ್ಯಾದ್ಯಖಿಳ ಸದ್ಗುಣಗಣಾಂಬೋಧಿ. ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವನ ಕಾರುಣ್ಯಕ್ಕೆ ನೆಂಬೆ. ಪರಮಾತ್ಮ ಎಂಥವನು ಅಂತಂದರೆ ಶ್ರುತಿತತಿಗಳಿಗೆ ಅಭಿಮಾನಿ ಆಗಿರುವಂತಹ ಲಕ್ಷ್ಮಿಗೂ ಪೂರ್ತಿಯಾಗಿ ಗೋಚರಿಸೋದಿಲ್ಲ ಅಂತ ಹೇಳ್ತಾರೆ. ಅಂತಹ ಅಪ್ರತಿಹತ ಮಹಿಮನಾಗಿದ್ದಾನೆ ಪರಮಾತ್ಮ. ವೇದ ಸಮೂಹಗಳಿಗೂ ಪೂರ್ತಿಯಾಗಿ ಗೋಚರವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಸಾಕಲ್ಯೇನ ಸಕಲ ವೇದಾಭಿಮಾನಿಯು ಸರ್ವಜ್ಞಳಾಗಿದ್ದ ರಮಾದೇವಿಯು ಸಹ ಯಾವಾಗಲೂ ಮನನ ಮಾಡಿದರೂ ಅವಳಿಗೂ ಪೂರ್ತಿಯಾಗಿ ಗೋಚರವಾಗಿಲ್ಲ, ಇಷ್ಟೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಪ್ರತಿಹತನಾಗಿದ್ದಾನೆ ಪರಮಾತ್ಮ. ಪರಮಾತ್ಮ ಎಂಥವನು ಅಂತಂದರೆ ಇದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಭಕ್ತರ ಮೇಲೆ ಬಹಳ ಇದಿದ್ದಾನೆ. ಪ್ರತಿ ದಿವಸ ಯಾರು ಅವನ ಪಾದ ಸೇವೆಯನ್ನು ಮಾಡಿಕೊಂಡು, ಅವನ ಪಾದದಲ್ಲಿದ್ದುಕೊಂಡು ಅವನ ಮಹಿಮೆಯನ್ನು ಕೇಳ್ತಾ ಇರ್ತಾರೆ, ಅವನ ಸೇವೆಯನ್ನು ಮಾಡ್ತಾ ಇರ್ತಾರೆ, ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ, ಅವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದೇ ಅವನ ಕರುಣಾ ಸಮುದ್ರತ್ವ.
ಮನವಚನ ಕತಿ ದೂರ ನೆನೆವರನನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜಗದೊಳಿದ್ದು ಜನಿಸುವ ಜಗದುದರ ತಾನು ಘನ ಮಹಿಮ ಗಾಂಗೇಯನುತ ಗಾಯನಮ ಕೇಳುತ್ತ ಗಗನಚರ ವಾಹನ ದಿವೌಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ. ಮನವಚನಕ್ಕೆ ಅತಿ ದೂರ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ವಾಂಗ್ ಮನಸ್ಸುಗಳಿಗೆ ಸಿಗದೇ ಇರುವನು. ಅಂಥವನಾಗಿದ್ದರೂ ಯಾರು ಅವನನ್ನು ನೆನೆಸುತ್ತಾರೆಯೋ, ಸ್ಮರಣೆ ಮಾಡುತ್ತಾರೆಯೋ ಅವರಿಗೆ ಅನುಗ್ರಹ ಮಾಡ್ತಾನೆ. ಇದೇ ಅವನ ಕರುಣಾಮಯತ್ವ. ಮನವಚನ ಕತಿದು ಅಂದರೆ ಮನಸ್ಸು ಮತ್ತು ವಾಗೇಂದ್ರಿಯಗಳಿಗೆ ದೂರನಾಗಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಜಾಹ್ನವಿ ಜನಕ ಹೇಳ್ತಾ ಇದ್ದಾರೆ. ಪರಮಾತ್ಮ ಜಾಹ್ನವಿ ಜನಕ ಭಾಗೀರಥಿಯ ತಂದೆಯಾಗಿರುವಂತಹ ತ್ರಿವಿಕ್ರಮನಾಗಿರುವಂತಹ ಪರಮಾತ್ಮ ಜನರೊಳಗಿದ್ದು ಚೇತನರಲ್ಲಿದ್ದುಕೊಂಡು ಅಂತರ್ಯಾಮಿಯಾಗಿದ್ದುಕೊಂಡು ಜನಿಸುವ ಅಂದರೆ ಮಕ್ಕಳು ಇತ್ಯಾದಿ ಪುತ್ರ ಇತ್ಯಾದಿ ಮಕ್ಕಳುಗಳಲ್ಲಿ ಪ್ರಾದುರ್ಭೂತನಾಗ್ತಾನೆ. ಹೀಗೆ ಪ್ರಕಟನಾಗುವುದೇ ಪರಮಾತ್ಮನಿಗೆ ಜನನ ಅಂತ ಕರೀತಾರೆ. ಘನ ಮಹಿಮನಾಗಿದ್ದಾನೆ ಪರಮಾತ್ಮ, ಮಹಾಮಹಿಮೆಯಿಂದ ಕೂಡಿದವನಾಗಿದ್ದಾನೆ. ಗಾಂಗೇಯನುತ ಅಂತ ಹೇಳ್ತಾ ಇದ್ದಾರೆ. ಗರುಡವಾಹಿನಾಗಿರ್ತ ಪರಮಾತ್ಮ ಗಂಗಾ ಕುಮಾರನಾಗಿದ್ದ ಭೀಷ್ಮರಿಂದ ತುಸಿಸಲ್ಪಟ್ಟವನಾಗಿದ್ದಾನೆ. ಗಾಯನವ ಕೇಳುತ್ತಾ ಭಕ್ತರು ಮಾಡುವಂತಹ ಸ್ತೋತ್ರವನ್ನು ಕೇಳುತ್ತಾ ಗಗನಚರ ವಾಹನಾಗಿರುವಂತಹ ಗರುಡನ ಮೇಲೆ ಕುಳಿತುಕೊಂಡು ಮನೆ ಮನೆಗಳಲ್ಲಿ ತಿರ್ತಾರೆ. ಯಾರು ನನ್ನ ಭಜನೆ ಮಾಡ್ತಾ ಇದ್ದಾರೆ, ಯಾರು ನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ಯಾರು ನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಅವರಿಗೆ ಅನುಗ್ರಹ ಮಾಡೋಣ ಅಂತ ಕರುಣಾ ಸಂಧಿಯಲ್ಲಿ ಬಂದಿದೆ. ಎಷ್ಟು ಕರುಣಾ ಸಮುದ್ರ ಇದ್ದಾನೆ ನೋಡ್ರಿ ಪರಮಾತ್ಮ. ಅಲ್ಲಿ ಹೋಗಿ ಅವ್ರನ್ನಿದು ಮಾಡ್ತಾನೆ. ನೆನೆವರನ್ನು ಅನುಸರಿಸಿ ತಿರುಗುವ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಆಕಳು ತನ್ನ ಕರುವು ಇರುವ ಸ್ಥಳವನ್ನು ಇದ್ದದೆ ಬರುತ್ತದೆ, ಹಾಗೆ ಪರಮಾತ್ಮ ಭಕ್ತರಿದ್ದಲ್ಲಿ ಬಂದು ಅವರು ಮಾಡುವ ಸ್ತೋತ್ರವನ್ನು, ಅವರು ನೆನೆಸುವುದನ್ನು ಕೇಳಿ ಸಂತೋಷಪಟ್ಟು ಅವರಿಗೆ ಅನುಗ್ರಹ ಮಾಡ್ತಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನುರ ಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ಮಲಗಿ ಪರಮಾದರದಿ ಪಾಡಲು, ಭಕ್ತಿ ಬೇಕು ಮುಖ್ಯ. ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಸ್ಮರಣೆಗೆ ಭಕ್ತಿ ಬೇಕು. ಭಕ್ತಿಯಿಂದ ಮಲಗಿದಾಗಲೂ ಆ ಪರಮಾತ್ಮನ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಪರಮಾತ್ಮ ಕೇಳ್ತಾನೆ. ಭೀಷ್ಮಾಚಾರ್ಯರು ಮಲಗಿದಾಗ ಪರಮಾತ್ಮ ನಿಂತು ಕೇಳಲಿಲ್ಲೇನು. ಕುಳಿತು ಪಾಡಲು, ಸಂತೋಷದಿಂದ ಎಲ್ಲ ಕುಳಿತು ಹಾಡಿದರೆ, ಸ್ತೋತ್ರ ಮಾಡಿದರೆ ಅಲ್ಲೇ ನಿಂತು ಆ ಸ್ತೋತ್ರವನ್ನು ಕೇಳ್ತಾನೆ. ಸಂತೋಷದಿಂದ ಕುಣಿದರೆ ಅವರಿಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾನೆ. ಸುಲಭನು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಅಂತಹ ಕರುಣಾ ಸಮುದ್ರನಾಗಿದ್ದಾನೆ. ತನ್ನವರನ್ನು ಬಿಟ್ಟಗಲನು, ತನ್ನ ಭಕ್ತರ ಜೊತೆಗೇ ಇರ್ತಾನೆ, ಅವರನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅಂತಹ ಭಕ್ತರಿಗೆ ಅನುಗ್ರಹ ಮಾಡುವಂತಹ ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮನನ್ನು ಹೇಗೆ ಒಲಿಸಬೇಕು ಅಂತ ಗೊತ್ತಾಗದೆ ಮೂರ್ಖರು ಈ ಭೂಮಿಯಲ್ಲಿ ಏನೇನೋ ಮಾಡಿ ದಣದು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ.
ಮನದೊಳಗೆ ತಾನೆಪ್ಪ ಮನವೆಂದೆನಿಸಿ ಕೊಂಬನು ಮನದ ವೃತ್ತಿಗಳನುಸರಿಸಿ ಭೋಗಗಳ ನೇವನು ತ್ರಿವಿಧ ಚೇತನಕ್ಕೆ ಮನವನೆತ್ತರೆ ತನ್ನ ನೇವನು ತನುವ ದಂಡಿಸಿ ದಿನದಿನ ಸಾಧನವ ಮಾಳ್ಪರಿಗೆತ್ತಪನು ಸ್ವರ್ಗಾದಿ ಭೋಗಗಳ. ಮನಸ್ಸಿನಿಂದ ಮಾಡಬೇಕು. ಮನಸ್ಸಿನಲ್ಲಿ ಪರಮಾತ್ಮ ತಾನೇ ಇದ್ದಾನೆ. ಮನದೊಳಗೆ ತಾನೆಪ್ಪ ಮನೋಮಯ ನೆನೆಸಿಕೊಂಡು ಮನದಲ್ಲಿದ್ದಾನೆ. ಮನದ ವೃತ್ತಿಗಳನುಸರಿಸಿ ಬುದ್ಧಿ ಚಿತ್ತ ಅಹಂಕಾರ ಎನ್ನುವ ಮನದ ವೃತ್ತಿಗಳನ್ನು ಅನುಸರಿಸಿ ತ್ರಿವಿಧ ಚೇತನಕ್ಕೆ ಸಾತ್ವಿಕ ರಾಜಸ ತಾಮಸರಿಗೆ 3 ವಿಧದ ಚೇತನ ರಾಶಿಗಳಿಗೆ 3 ವಿಧ ಭೋಗಗಳನ್ನು ಭೋಗಗಳೇವನು ತ್ರಿವಿಧ ಚೇತನ 3 ವಿಧ ಭೋಗಗಳನ್ನು ಕೊಡ್ತಾರೆ ಹೇಳ್ತಾ ಇದ್ದಾರೆ. ಸಾತ್ವಿಕರಿಗೆ ಸ್ವರೂಪ ಸುಖ ಭೋಗವನ್ನು, ರಾಜಸರಿಗೆ ಮಿಶ್ರರಾದ ನತ್ಯ ಸಂಸಾರಿಗಳಿಗೆ ಸುಖ ದುಃಖ ಮಿಶ್ರ ಭೋಗವನ್ನು, ತಾಮಸರಾದ ದೈತ್ಯರಿಗೆ ಕೇವಲ ದುಃಖಾತ್ಮವಾದ ಭೋಗಗಳನ್ನು ಕೊಡ್ತಾನೆ ಪರಮಾತ್ಮ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಇವು ಮನಸ್ಸಿನ ವೃತ್ತಿಗಳು. ಮನವನಿತ್ತರೆ ತನ್ನ ನೇವನು, ಮನಸ್ಸನ್ನು ತನ್ನಲ್ಲೇ ಇಟ್ಟು ಅರ್ಪಿಸಿದವನಿಗೆ ತನ್ನ ಸ್ವರೂಪವನ್ನೇ ತೋರಿಸ್ಕೊಡ್ತಾನೆ ಪರಮಾತ್ಮ. ಅದನ್ನು ಬಿಟ್ಟು ಮನಸ್ಸಿಲ್ಲದೆ ಮನಸ್ಸಿನೆಲ್ಲೋ ಇಟ್ಕೊಂಡು ತನುವ ದಂಡಿಸಿ ಶೋಷಣ ರೂಪವಾದ ಕಠಿಣ ವ್ರತಗಳನ್ನು ಮಾಡಿದರೆ ಸ್ವರ್ಗಾದಿ ಭೋಗಗಳನ್ನು ಕೊಡ್ತಾನೆ. ಆದ್ದರಿಂದ ಮನದ ವೃತ್ತಿಯನ್ನು ನೋಡಿಕೊಂಡೇ ಪರಮಾತ್ಮ ಅವರಿಗೆ ಫಲವನ್ನು ಕೊಡ್ತಾನೆ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗೆ ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲೇ ಸುರಪತನೆಯ ಸುಯೋಧನರಿಗೆ ತಂತೆ ಕೊಡುತ್ತಿಪ್ಪ ಹೇಳ್ತಾ ಇದ್ದಾರೆ. 3 ಥರದ ಅಧಿಕಾರಿಗಳಿದ್ದಾರೆ ಅಂತ ಹಿಂದೆ ಹೇಳಿದರು. ಪರಮಾತ್ಮ ಪರಮ ಸತ್ಪುರುಷಾರ್ಥ, ಶ್ರೇಷ್ಠ ನಿರ್ದುಷ್ಟ ಪುರುಷಾರ್ಥಗಳ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಅಂತರ್ಯಾಮಿ ರೂಪದಿಂದ ಇರುವ ಪರಮಾತ್ಮನು ತನ್ನನ್ನು ಪರಮಾದರ ಯಾರು ತನ್ನನ್ನು ಭಕ್ತಿಯಿಂದ ಸದುಪಾಸನೆಯನ್ನು ಸರಿಯಾದ ಉಪಾಸನೆಯನ್ನು ಮಾಡುತ್ತಾರೆಯೋ ಅಂತಹ ಉತ್ತಮಾಧಿಕಾರಿಗಳಿಗೆ ತನ್ನನ್ನೇ ತನ್ನ ಸ್ವರೂಪವನ್ನೇ ಅಂದರೆ ಪ್ರಸನ್ನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನನ್ನು ಮರೆತು ಯಾವ ಇದರಲ್ಲಿ ಯಾವ ರೂಪದಿಂದ ಇದ್ದಾನೆ ಅನ್ನೋದನ್ನು ಮರೆತು ಬರೀ ಧರ್ಮ ಅರ್ಥ ಕಾಮಗಳನ್ನು ಕಾಮಿಸುವರಿಗೆ ಏನು ಮಾಡ್ತಾನೆ ಅಂತಂದರೆ ನಗುತತಿ ಶೀಘ್ರದಿಂದಲೇ ಸುರಪತನೆಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಮಂದಹಾಸದಿಂದ ನಕ್ಕು ಬಹಳ ತೀವ್ರವಾಗಿ ಸುರಪತನೆಯ ಸುಯೋಧನ ಅರ್ಜುನ ಮತ್ತು ದುರ್ಯೋಧನರಿಗೆ ಕೊಟ್ಟಂತೆ ಕೊಡ್ತಾನೆ. ಅರ್ಜುನನಿಗೆ ತನ್ನ ನಿಜರೂಪವನ್ನು ತೋರಿಸಿ ಅವನಿಗೆ ಅನುಗ್ರಹ ಮಾಡಿದ್ದಾನೆ. ದುರ್ಯೋಧನ ಅವನಿಗೆ ಅಹಂಕಾರದಿಂದ ಅವನಿಗೆ ದುರ್ಗತಿಯನ್ನು ಕೊಟ್ಟಿದ್ದಾನೆ. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನೆದ್ದು ಸಲಹುವ ಗಗನಕೇಶನೊಳೆದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಜಗವನ್ನೆಲ್ಲವ ನಿರ್ಮಿಸುವ, ಜಗತ್ತಿನ ಸೃಷ್ಟಿ ಅವನ ಕೈಯಲ್ಲೇ ಇದೆ. ನಾಲ್ಮೊಗನೊಳಗೆ ತಾನಿದ್ದು ಸಲಹು, ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ, ತಾನೇ ರಕ್ಷಣೆ ಮಾಡ್ತಾನೆ. ಚೇತನ ರೂಪ ಜಗತ್ತನ್ನು ರಕ್ಷಣೆ ಮಾಡುವನು ಅವನೇ.
ಗಗನಕೇಶನುಳಿದ್ದು ಸಂಹರಿಸುವ. ಗಗನಕೇಶ ಅಂದರೆ ರುದ್ರದೇವರಲ್ಲಿದ್ದು ಸಂಹಾರವನ್ನು ಮಾಡ್ತಾನೆ. ಶಿವನಲ್ಲಿ ಶಿವರೂಪದಿಂದ ಎದ್ದು ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ತಾನೇ ಮಾಡ್ತಾನೆ. ಸ್ವಗತ ಭೇದ ವಿವರ್ಜಿತನು. ಪರಮಾತ್ಮನಿಗೆ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದವಿಲ್ಲ. ಸರ್ವತ್ರ ವ್ಯಾಪಿಸಿರುವಂತಹ ಪರಮಾತ್ಮ ಸದಾನಂದೈಕದೇಹ ನಿರ್ಮಲ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮ ಬಗೆ ಬಗೆಯ ನಾಮದಲ್ಲಿ ಕರೆಸುವ ಅನಂತ ನಾಮಗಳಿಂದ ಕರೆಸುತ್ತಾ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗೆ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು ಲೋಕದೊಳೊಬ್ಬನೇತ ಬಾಧ್ಯ ಬಾಧಕ ನಿರ್ಭೇತ. ಸರ್ವತ್ರ ವ್ಯಾಪ್ತನಾದ್ದರಿಂದ ಪರಮಾತ್ಮ ಎಲ್ಲವನ್ನ ತಾನೇ ಮಾಡ್ತಾನೆ. ಒಬ್ಬನಲ್ಲಿ ನಿಂತಾಡುವನು, ಒಬ್ಬ ಪುರುಷನಲ್ಲಿ ಕ್ರೀಡಿಸ್ತಾನೆ, ಮತ್ತೊಬ್ಬನಲ್ಲಿ ಇನ್ನೊಬ್ಬ ಪುರುಷನಲ್ಲಿ ನಿಂತು ನೋಡ್ತಾನೆ, ಇನ್ನೊಬ್ಬನಲ್ಲಿ ಯಾಚನೆಯನ್ನು ಮಾಡಿಸ್ತಾನೆ, ಇನ್ನೊಬ್ಬರಲ್ಲಿ ನಿಂತುಕೊಂಡು ದಾನ ಮಾಡುವಂತೆ ಮಾಡ್ತಾನೆ, ಇನ್ನೊಬ್ಬರಲ್ಲಿ ನಿಂತು ಮಾತಾಡಿಸ್ತಾನೆ. ಎಲ್ಲ ಮಾಡೋದು ಅವನೇ ಆಯಾ ಜೀವಿಗಳಲ್ಲಿ ನಿಂತುಕೊಂಡು. ಹೀಗೆ ಸರ್ವರಲ್ಲಿದ್ದು ಪರಮಾತ್ಮ ಸರ್ವಕರ್ಮಗಳನ್ನು ತಾನೇ ಸ್ವತಂತ್ರವಾಗಿ ಮಾಡ್ತಾನೆ. ಆದ್ದರಿಂದಲೇ ಅಬ್ಬರದ ಹೆದ್ದೈವ ಅಂತ ಇದ್ದಾರೆ. ಅದ್ಭುತವಾದ ಶಕ್ತಿವಂತನಾದ ಮಹಾದೈವ, ಮಹೋತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ. ಈ ಮತ್ತೊಬ್ಬನನ್ನು ಲೆಕ್ಕಿಸನು. ಯಾವ ಬ್ರಹ್ಮಾದಿ ಯಾವ ದೇವತೆಗಳನ್ನು ಲೆಕ್ಕಿಸನು, ಲಕ್ಷ್ಯಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ತಾನೊಬ್ಬನೇ ಬಾಧ್ಯ ಬಾಧಕನಾಹ ನಿರ್ಭೀತ ಅಂತ ಹೇಳ್ತಾನೆ. ಜಗತ್ತಿನಲ್ಲಿ ಅವನೊಬ್ಬನೇ ನಿರ್ಭೀತನಾದವನು, ಭಯವಿಲ್ಲದವನು. ಬಾಧ್ಯೆಗೆ ಅರ್ಹವಾದ ವಸ್ತುಗಳಲ್ಲಿ ಅಂತರ್ನಿಯಾಮಕನಾಗಿದ್ದುಕೊಂಡು ಬಾಧ್ಯನೆಂದು ಬಾಧಿಸುವ ವಸ್ತುಗಳಲ್ಲಿ ಅಂತರ್ನಿಯಾಮಕನಾಗಿದ್ದು ಬಾಧಕನೆಂದು ಕರೆಸ್ಕೊಳ್ತಾ ಇದ್ದಾನೆ. ಭಾಗವತ ಸಪ್ತಮ ಸ್ಕಂದದಲ್ಲಿ ಬಂದಿದೆ. ಪ್ರಾಕೃತ ಗುಣವಿಲ್ಲದವನು, ಜನನ ಮರಣಗಳಿಲ್ಲದವನು, ಪ್ರಕೃತಿಯಿಂದ ದೂರದಲ್ಲಿರುವನು ಆದ ಪರಮಾತ್ಮ ತನ್ನ ಸ್ವಾಧೀನವಾದ ಇಚ್ಛೆಯ ಅನುಸಾರವಾಗಿ ಪ್ರಾಕೃತ ಗುಣಮಯವಾದ ಚೇತನಾತ್ಮಕ ವಸ್ತುಗಳಲ್ಲಿ ಪ್ರವೇಶಿಸಿ ಬಾಧ್ಯನೂ ಬಾಧಕನೂ ಆಗಿದ್ದಾನೆ ಅಂತ ಹೇಳಿದ್ದಾರೆ. ಶ್ರೀಮದಾನಂದ ತೀರ್ಥರು ಹೇಳ್ತಾರೆ, ಬಾಧ್ಯರಲ್ಲಿ ಅಂತರ್ನಿಯಾಮಕನಾಗಿರೋದ್ರಿಂದ ಬಾಧ್ಯನೆಂದು, ಬಾಧಕಕ್ಕೆ ನಿಂತಿರೋದ್ರಿಂದ ಬಾಧಕನೆಂದು ಕರೆಸ್ಕೊಳ್ತಾನೆ. ಹೊರತು ಕಣ್ಣಿಗೆ ಕಾಣುವಂಥ ಬಾಧೆಗಳು ಅಂತ ಅವನಲ್ಲಿ ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನ ತರಸುಮಂಗಳ ಚರಿತ ಪಾರ್ಥ ಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೆಣ್ಯನೆಂದಾದರದಿ ಕರೆಯಲು ಬಂದೊದಗುವನು ಭಕ್ತನ್ನವರ ಬಳಿಗೆ. ಭಕ್ತರಲ್ಲಿ ಪರಮಾತ್ಮನಿಗೆ ಪ್ರೇಮಾತಿಶಯವಿದೆ. ಅದಕ್ಕೆ ಹೇಳ್ತಾರೆ ಶರಣ ಜನ ಮಂದಾರ. ಶರಣ ಜನರಿಗೆ ಮಂದಾರ ವೃಕ್ಷದಂತೆ ಇದ್ದಾನೆ. ಯಾವಾಗಲೂ ಶರಣ ಜನರಿಗೆ ಮಂದಾರ ವೃಕ್ಷದಂತೆ ಇದ್ದಾನೆ. ಶಾಶ್ವತ ಅಂತ ಹೇಳಿದ್ದಾರೆ. ಎಲ್ಲ ಕಾಲದಲ್ಲಿಯೂ ಇದೇ ರೀತಿಯಾಗಿರ್ತಾನೆ ಪರಮಾತ್ಮ. ಶಾಶ್ವತ ಕರುಣಾಪೂರ್ಣನಾಗಿದ್ದಾನೆ. ಯಾವಾಗಲೂ ಒಂದೇ ರೀತಿಯ ಕರುಣಾಪೂರ್ಣ ಆಗಿದೆ. ಕಮಲಾಕಾಂತ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಕಾಮದ ನಿಮಗೆ ಬೇಕಾದದನ್ನು ಇಷ್ಟವಾದನ್ನು ಕೊಡ್ತಾನೆ. ಪರಮಪಾವನ ಥರ ಅತ್ಯಂತ ಪವಿತ್ರನಾಗಿದ್ದಾನೆ. ಪವಿತ್ರ ವಸ್ತುಗಳಿಗೂ ಪವಿತ್ರ ಮಾಡುವಂಥವನಾಗಿದ್ದಾನೆ. ಮಂಗಲಗಳಿಗೆ ಮಂಗಲ ರೂಪನಾಗಿದ್ದಾನೆ. ಮಂಗಲಾನಾಂಚ ಮಂಗಲಂ ಪವಿತ್ರಾನಾಂಚ ಪವಿತ್ರಂ ಅಂತ ಹೇಳಿದಂತೆ
ಸುಮಂಗಲ ಚರಿತ. ಪರಮಾತ್ಮನ ಮಹಿಮೆ ಚರಿತ್ರೆ ಎಷ್ಟು ಅಂದರೆ ಅತಿಶಯ ಮಂಗಲವನ್ನುಂಟು ಮಾಡುವಂತಹ ಚರಿತ್ರೆ ಉಳ್ಳವನು. ಪಾರ್ಥಸಖ ಅರ್ಜುನನ ಮಿತ್ರನಾಗಿರುವಂತಹ ಈ ಪರಮಾತ್ಮ ನಿರುಪಮಾನಂದಾತ್ಮ, ಅಸದೃಶವಾದ ಆನಂದ ಸ್ವಭಾವವುಳ್ಳವನು. ನಿರ್ಗತ ದುರಿತ, ಒಂದು ಎಳ್ಳಷ್ಟೂ ಸಹ ದೋಷ ಸಂಪರ್ಕ ಇಲ್ಲದೇ ಇರುವನು. ದೇವವರೆಣ್ಯ, ದೇವೋತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವದೇವ ಶಿಖಾಮಣಿಯಾಗಿದ್ದಾನೆ. ಈ ರೀತಿಯಾಗಿ ಆದರದಿಂದ ಕರೆದರೆ, ಭಕ್ತಿಯಿಂದ ಕರೆದರೆ, ತನ್ನವರ ಬಳಿಗೆ ಹೀಗೆ ಭಕ್ತಿಯಿಂದ ಯಾರು ಕರೀತಾರೆಯೋ ಅಂತಹ ಭಕ್ತರ ಹತ್ತಿರ ಬಂದು ಅವರನ್ನು ರಕ್ಷಣೆ ಮಾಡ್ತಾನೆ. ನೋಡಿರಿ ಪರಮಾತ್ಮನ ಮಹಿಮೆ ಎಷ್ಟಿದೆ. ಆದ್ದರಿಂದ ಕರುಣಾ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ, ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮ ಎಂತಹ ಕರುಣಾ ಸಮುದ್ರನಾಗಿದ್ದಾನೆ. ಆ ಪರಮಾತ್ಮನ ಕರುಣೆಯನ್ನು ತಿಳ್ಕೊಂಡು ಸರಿಯಾಗಿ ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿರಿ. ಆಗ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಬಂದು ನಿಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.